Hi everyone, welcome to mathematics class. Previous class we learned about the knowing our numbers. ಅಂತಂದ್ರೆ ನಾವು ನಂಬರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹಾಗಾದ್ರೆ ನಾವು ವಾಟರ್ ನಂಬರ್ಸ್ ಅಂತ ತಿಳ್ಕೊಂಡು ಆ ನಂಬರ್ಸ್ ಅಲ್ಲಿ ವಾಟರ್ ನ್ಯೂಮರಸ್ ಅಂತ ತಿಳ್ಕೊಂಡು ಅದರಲ್ಲಿ ಹೇಗೆ ಸಿಂಬಲ್ಸ್ ನ ರೆಪ್ರೆಸೆಂಟ್ ಮಾಡೋದು ಅಂತ ತಿಳ್ಕೊಂಡು ಹಾಗೆ ನಾವು ಕಂಪೇರಿಂಗ್ ಆಫ್ ನಂಬರ್ಸ್ ಅಂತಂದ್ರೆ ಕಂಪೇರಿಂಗ್ ದ ವ್ಯಾಲ್ಯೂಸ್ ಆಫ್ ದಿ ನಂಬರ್ಸ್ ನಾವು ತಿಳ್ಕೊಂಡು ಹೇಗೆ ನಾವು ಡಿಜಿಟ್ಸ್ ನ ಕೌಂಟ್ ಮಾಡಿ ಅದರ ವ್ಯಾಲ್ಯೂಸ್ ಹೇಗೆ ಅಂತಂದ್ರೆ 1000 ಅಲ್ಲಿ ಇದೆಯಾ 10,000 ಅಲ್ಲಿ ಇದೆಯಾ ಇಲ್ಲ 100 ಪ್ಲೇಸ್ ಅಲ್ಲಿ ಇದೆಯಾ ಅಥವಾ 10 ಪ್ಲೇಸ್ ಅಲ್ಲಿ ಇದೆಯಾ ಅಥವಾ ಯೂನಿಟ್ ಪ್ಲೇಸ್ ಅಲ್ಲಿ ಇದೆಯಾ ಆ ಡಿಜಿಟ್ಸ್ ಗಳ ಮೇಲೆ ನಾವು ಕಂಪೇರ್ ಮಾಡಿ ನಾವು ಯಾವ್ದು ಗ್ರೇಟೆಸ್ಟ್ ಯಾವ್ದು ಸ್ಮಾಲೆಸ್ಟ್ ಅಂತ ನಾವು ತಿಳ್ಕೊಂಡ್ವಿ. ಹಾಗೆ ನಾನು ಕೊನೆಯಲ್ಲಿ ಇನ್ನೂ ಒಂದು ಹೊಸ ಟಾಪಿಕ್ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವ್ದಪ್ಪ ಹೊಸ ಟಾಪಿಕ್? ಯಾವುದು? ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್. ಹಾಗಾದ್ರೆ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು ಅಂದ್ರೆ ಅಸೆಂಡಿಂಗ್ ಆರ್ಡರ್ ನಾನು ಪ್ರೀವಿಯಸ್ ಕೋರ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಅದರಲ್ಲಿ ಗ್ರೇಟೆಸ್ಟ್ ಯಾವುದು ಸ್ಮಾಲೆಸ್ಟ್ ಯಾವುದು ತಗೊಂಡು ಅದಾದ್ಮೇಲೆ ನಾವು ಡಿಜಿಟ್ ನ ಕೌಂಟ್ ಮಾಡಿ ಅದರಿಂದ ಲೀಸ್ಟ್ ಇಂದ ನಾವು ಗ್ರೇಟೆಸ್ಟ್ ಗೆ ಅಂತಂದ್ರೆ ಸ್ಮಾಲೆಸ್ಟ್ ಇಂದ ಗ್ರೇಟೆಸ್ಟ್ ಗೆ ಯಾವುದು ಅಂತಾನೆ ಆ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ನಾವು ಅಸೆಂಡಿಂಗ್ ಆರ್ಡರ್. ಫಾರ್ ಎಕ್ಸಾಂಪಲ್ ಈಗ 6 10 15 3 2 ಈ 5 ನಂಬರ್ಸ್ ಅಲ್ಲಿ ಯಾವುದು ಸ್ಮಾಲೆಸ್ಟ್? ನಮಗೆ ನಿಮಗೆ ಗೊತ್ತು 2 ಇಸ್ ದ ಸ್ಮಾಲೆಸ್ಟ್ ಅಂದ್ರೆ ಸ್ಮಾಲೆಸ್ಟ್ ನಾವು ಫಸ್ಟ್ ಬರ್ಕೋಬೇಕು. ಇದಾದ್ಮೇಲೆ ಯಾವುದು 3, ಇದಾದ್ಮೇಲೆ 6, ದೆನ್ 10, ಲಾಸ್ಟ್ಲಿ 15. ಹಂಗಂದ್ರೆ ಇಲ್ಲಿ ಸ್ಮಾಲೆಸ್ಟ್ 2 ಅಂಡ್ ಗ್ರೇಟೆಸ್ಟ್ 15 ಅಂತಂದ್ರೆ ಸ್ಮಾಲೆಸ್ಟ್ ಇಂದ ಗ್ರೇಟೆಸ್ಟ್ ಗೆ ಹೋಗಿದೆ ಅಂದ್ರೆ ಅರೇಂಜ್ಮೆಂಟ್ ಆಗಿದೆ. ಯಾವ ನಂಬರ್ಸ್ ಅಂತಂದ್ರೆ ಅರೇಂಜ್ಮೆಂಟ್ ಆಫ್ ದ ನಂಬರ್ಸ್ ಫ್ರಮ್ ಸ್ಮಾಲೆಸ್ಟ್ ಟು ದಿ ಗ್ರೇಟೆಸ್ಟ್ ಅದನ್ನ ನಾವು ಅಸೆಂಡಿಂಗ್ ಆರ್ಡರ್. ಓಕೆನಾ? ಹಾಗಾದ್ರೆ ನಾವು ಡೆಫಿನೇಷನ್ ಬರೀತಾನೆ ಏನಂತ? ಅಸೆಂಡಿಂಗ್ ಆರ್ಡರ್ ಮೀನ್ಸ್ ದಿ ಅರೇಂಜ್ಮೆಂಟ್ ಆಫ್ numbers from the smallest to the greatest. To the greatest. Okay na? ಗೊತ್ತಲ್ವಾ? ಏನು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಮೀನ್ಸ್ ದ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಫ್ರಮ್ ಸ್ಮಾಲೆಸ್ಟ್ ಟು ದಿ ಗ್ರೇಟೆಸ್ಟ್. ಓಕೆನಾ? ನಾವೀಗ ಒಂದು 2-3 ಎಕ್ಸಾಂಪಲ್ ತಗೊಂಡು ಅಸೆಂಡಿಂಗ್ ಆರ್ಡರ್ ನಾವು ತರೋಣ ಆಯ್ತಾ? ಅಂದ್ರೆ ಗ್ರಿಪ್ ತಗೋಣ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು, ಅದರ ಆಪರೇಷನ್ಸ್ ಹೆಂಗಿರ್ತದೆ ಅದನ್ನ ನೋಡೋಣ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ 1035 999 1405 ಹಾಗೆ 782 ಅಂದ್ರೆ 782 1 2 3 4 ಲಾಸ್ಟ್ಲಿ 10,543. ಓಕೆನಾ? ಈ 3 ನಂಬರ್ಸ್ ಈ 5 ನಂಬರ್ಸ್ ಅಲ್ಲಿ ಯಾವುದು ಸ್ಮಾಲೆಸ್ಟ್ ಯಾವುದು ಗ್ರೇಟೆಸ್ಟ್ ಹಾಗೆ ಅಸೆಂಡಿಂಗ್ ಆರ್ಡರ್ ನ ಬರಿತಾ ಹೋಗೋಣ. ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು? ಡಿಜಿಟ್ಸ್ ನ ಕೌಂಟ್ ಮಾಡಬೇಕು. ಅಂತಂದ್ರೆ ಈ ನಂಬರ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಕೌಂಟ್ ಮಾಡೋಣ. 1 2 3 4 ಅಂತಂದ್ರೆ 4 ಡಿಜಿಟ್ಸ್ ಇದಾವೆ. ಹಾಗೆ ಈ ನಂಬರ್ 1 2 3 ಅಂದ್ರೆ 3 ಡಿಜಿಟ್ಸ್ ಇದೆ. ಹಾಗೆ ಇದರಲ್ಲಿ 1 2 3 4 ಡಿಜಿಟ್ಸ್ ಇದೆ. ಓಕೆನಾ? ಹಾಗೆ 1 2 3 ಡಿಜಿಟ್ಸ್ ಇದೆ. ಹಾಗೆ
1 2 3 4 5 ಡಿಜಿಟ್ಸ್ ಇದೆ. ಹಾಗಾದ್ರೆ ಈ 5 ನಂಬರ್ಸ್ ಅಲ್ಲಿ ಯಾವುದು ಡಿಜಿಟ್ಸ್ ಕೌಂಟ್ ಜಾಸ್ತಿ ಇದೆ? ಯಾವುದು? ದಿಸ್ ಒನ್ ಅಂದ್ರೆ 10,543 ಹ್ಯಾಸ್ ಮೋರ್ ಡಿಜಿಟ್ಸ್ ಅಂತ ಅಂದ್ರೆ ಇದು ಗ್ರೇಟೆಸ್ಟ್. ಓಕೆನಾ? ಹಾಗೆ ಈಗ ಲೀಸ್ಟ್ ಯಾವ್ದಿದೆ? 3 ಅಂದ್ರೆ 2 ಇದೆ ಅಂತಂದ್ರೆ 3 ಡಿಜಿಟ್ ನಾವು 2 ಇದೆ. ಹಾಗಾದ್ರೆ ಇವೆರಡರಲ್ಲಿ ಯಾವುದು ಸ್ಮಾಲೆಸ್ಟ್ ಅಂತ ಹೇಗೆ ಕಂಡುಹಿಡಿಯೋದು? ಹೇಗೆ? ಕಂಪೇರಿಂಗ್ ಆಫ್ ಡಿಜಿಟ್ಸ್ ಅಂತಂದ್ರೆ ಫಸ್ಟ್ ಡಿಜಿಟ್ ನ ಈ ಡಿಜಿಟ್ ನ ಕಂಪೇರ್ ಮಾಡಬೇಕು. ಓಕೆನಾ? ನಾವು ಕಂಪೇರಿಂಗ್ ಆಫ್ ನಂಬರ್ಸ್ ಅಲ್ಲಿ ಮಾಡಿದ್ದು ಕಂಪೇರ್ ಮಾಡಿದ್ವು. ಆಗ ನಮಗೆ ಯಾವ್ದು ಸ್ಮಾಲೆಸ್ಟ್ ಯಾವ್ದು ಗ್ರೇಟೆಸ್ಟ್ ಅಂತ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕಂಪೇರ್ ಮಾಡೋಣ. ಇಲ್ಲಿ 9 ಇದೆ, ಇಲ್ಲಿ 7 ಇದೆ. ಅಂದ್ರೆ 9 ಮತ್ತೆ 7 ಅಲ್ಲಿ ಯಾವುದು ಗ್ರೇಟೆಸ್ಟ್, ಅದು ಯಾವುದು ಸ್ಮಾಲೆಸ್ಟ್ ಅಂತಂದ್ರೆ 9 ಗ್ರೇಟರ್ ದ್ಯಾನ್ 7. ಸೊ ಸ್ಮಾಲೆಸ್ಟ್ ಯಾವುದು? 782 is the smallest. 782. ಓಕೆನಾ? ಇದಾದ್ಮೇಲೆ ಯಾವ್ದು ಗ್ರೇಟೆಸ್ಟ್ ಇರೋದು? ಅಂದ್ರೆ 999 ಅಂತಂದ್ರೆ ನಾವು ಇದನ್ನು ತೆಗೆದಾಗ ಈಗ ನಮಗೆ ಓನ್ಲಿ 4 ನಂಬರ್ಸ್ 1 2 3 4 ನಂಬರ್ಸ್ ಅಲ್ಲಿ ನಾವು ಕೌಂಟ್ ಮಾಡಬೇಕು, ಡಿಜಿಟ್ ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ಸ್ ಇದೆ, ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 5 ಡಿಜಿಟ್ಸ್ ಇದೆ. ಅಂತಂದ್ರೆ ಲೀಸ್ಟ್ ಡಿಜಿಟ್ ಕೌಂಟ್ ಇರೋದು ಯಾವುದು? ದಿಸ್ ಒನ್. ಸೊ ನಾವು 782 ಆದ್ಮೇಲೆ 999 ಬರೋದು. ಓಕೆನಾ? ಇದು ಕ್ಯಾನ್ಸಲ್ ಆಗಿದೆ. ದೆನ್ ಇನ್ನ ಉಳಿದಿರೋದು 3 ನಂಬರ್ಸ್ 1 2 3. ಈಗ ಡಿಜಿಟ್ ನ ಕೌಂಟ್ ಮಾಡ್ತಾ ಹೋಗೋಣ. ಇದರಲ್ಲಿ 4 ಇದೆ, ಇದರಲ್ಲಿ 4 ಇದೆ, ಇದರಲ್ಲಿ 5 ಇದೆ. ಅಂತಂದ್ರೆ 4 ಎರಡು ಡಿಜಿಟ್ಸ್ ಕೌಂಟ್ ಈಕ್ವಲ್ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಈ ಡಿಜಿಟ್ ನ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ಎರಡು ಸಮಾನ. ನಾವು ಮತ್ತೆ ಇನ್ನೊಂದು ಡಿಜಿಟ್ಸ್ ಅಂದ್ರೆ ಇದಕ್ಕೂ ಹೋಗ್ಬೇಕು. ಓಕೆನಾ? ಇಲ್ಲಿ 0 ಇದೆ, ಇಲ್ಲಿ 4 ಇದೆ. ಅಂತಂದ್ರೆ 0 ಲೆಸ್ ದ್ಯಾನ್ 4 ಆರ್ 4 ಗ್ರೇಟರ್ ದ್ಯಾನ್ 0. ಹಾಗಾದ್ರೆ ಇವೆರಡರಲ್ಲಿ ಸ್ಮಾಲೆಸ್ಟ್ ಯಾವುದು? ದಿಸ್ ಒನ್ 1035. ಓಕೆನಾ? ದೆನ್ ಇದು ಹೋಯಿತು. ಇನ್ನಿರೋದು ಯಾವುದು? 1 2. ಓಕೆನಾ? ಈಗ ಡಿಜಿಟ್ ನ ಕೌಂಟ್ ಮಾಡ್ತಾ ಹೋಗೋಣ. 4 ಇಲ್ಲಿ 5 ಇದೆ. ಹಾಗಾದ್ರೆ ಯಾವುದು ಸ್ಮಾಲೆಸ್ಟ್? 4 ಡಿಜಿಟ್ಸ್ ಇರೋದು ಸ್ಮಾಲೆಸ್ಟ್, 5 ಡಿಜಿಟ್ಸ್ ಇರೋದು ಗ್ರೇಟೆಸ್ಟ್. ಹಾಗಾದ್ರೆ 1405. ದೆನ್ ಮಿಕ್ಕಿರೋದು ಯಾವುದು? 10,543. ಓಕೆನಾ? ಇಲ್ಲಿ ಏನಿದೆ? ಲೀಸ್ಟ್ ನಂಬರ್ ಅಂದ್ರೆ ಸ್ಮಾಲೆಸ್ಟ್ ಇಂದ ಗ್ರೇಟೆಸ್ಟ್ ಓಕೆ ಅರೇಂಜ್ ಆಗಿದೆ. ಯಾವುದು? ನಂಬರ್ಸ್ ಅರೇಂಜ್ ಆಗಿದೆ. ಎಲ್ಲಿಂದ? ಸ್ಮಾಲೆಸ್ಟ್ ಇಂದ ಗ್ರೇಟೆಸ್ಟ್ ಅಂತಂದ್ರೆ ಇಸ್ ಅಸೆಂಡಿಂಗ್ ಆರ್ಡರ್. ಗೊತ್ತಾಯ್ತಾ? ಅಸೆಂಡಿಂಗ್ ಆರ್ಡರ್ ಹೇಗೆ ನಾವು ಅರೇಂಜ್ ಮಾಡೋದು. ಓಕೆನಾ? ಈಗ ಇನ್ನೂ ಒಂದೆರಡು ಎಕ್ಸಾಂಪಲ್ ತಗೊಂತಾ ಹೋಗೋಣ. ಓಕೆನಾ? ನಾವು ಒಂದು ಎಕ್ಸಾಂಪಲ್ ನ ನೋಡಿವು, ಅದು ಅಸೆಂಡಿಂಗ್ ಆರ್ಡರ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಯಾವುದು? ಇಲ್ಲಿ ಫಸ್ಟ್ ನಂಬರ್ 9801. ಹಾಗೆ 25,751, 36,501, 38,802, ಹಾಗೆ 10,800. ನಿಮಗೆ ಗೊತ್ತು ಇದನ್ನ ರೀಡ್ ಮಾಡೋದು ಹೇಗೆ ಅಂತ ನಾನು ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಓಕೆನಾ? ಈಗ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಹೇಗೆ ಬರೀಬೇಕು? ಫಸ್ಟ್ ಸ್ಟೆಪ್ ಏನು? ನಾವು ಕೌಂಟ್ ಮಾಡ್ತಾ ಹೋಗ್ಬೇಕು. ಈಚ್ ನಂಬರ್ ನ ಡಿಜಿಟ್ಸ್ ನ ನಾವು ಕೌಂಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಹಾಗಾದ್ರೆ ಇದರಲ್ಲಿ ಎಷ್ಟು ಡಿಜಿಟ್ಸ್ ಇದೆ? ಎಷ್ಟು? 1 2 3 4 ಅಂದ್ರೆ 4 ಡಿಜಿಟ್ಸ್ ಇದೆ. ಓಕೆನಾ? ಸೆಕೆಂಡ್ ನಂಬರ್ 1 2 3 5 1 2 3 4 5 ಅಂತಂದ್ರೆ 5 ಡಿಜಿಟ್ಸ್ ಇದೆ. ಅದು 5 ಡಿಜಿಟ್ಸ್. ಓಕೆನಾ? ಥರ್ಡ್ ನಂಬರ್ 1 2 3 4 5
ಅಂದ್ರೆ 5 ಡಿಜಿಟ್ಸ್ ಇದೆ. ಓಕೆನಾ? ಹಾಗೆ 4 ನಂಬರ್ 1 2 3 4 5 ಡಿಜಿಟ್ಸ್ ಇದೆ. ಓಕೆನಾ? ಲಾಸ್ಟ್ ನಂಬರ್ 1 2 3 4 5 ಡಿಜಿಟ್ಸ್ ಇದೆ. ಓಕೆನಾ? ಹಾಗಾದ್ರೆ ಈ 5 ನಂಬರ್ಸ್ ಅಲ್ಲಿ ಯಾವುದು ಡಿಜಿಟ್ಸ್ ನ ಕೌಂಟ್ ಸ್ಮಾಲ್ ಅಥವಾ ಲೀಸ್ಟ್ ಇದೆ, ಯಾವುದು ಕಮ್ಮಿ ಇದೆ, ಯಾವುದು 4 ಇದೆ 5 ಇದೆ 5 ಇದೆ 5 ಇದೆ 5 ಇದೆ ಅಂತಂದ್ರೆ 4 is less than 5. ಓಕೆನಾ? ಹಾಗಾದ್ರೆ ಯಾವುದು ಸ್ಮಾಲೆಸ್ಟ್? ದಿಸ್ ಒನ್. ಓಕೆನಾ? ಹಾಗಾದ್ರೆ 9801 is the smallest among these numbers. ಓಕೆನಾ? The ಸೆಕೆಂಡ್ ಒನ್. ಹಾಗಾದ್ರೆ ಇದನ್ನು ನಾವು ತೆಗಿಬಹುದು ತಾನೆ, ಬರ್ಕೊಂಡಿದ್ದೀವಿ. ಓಕೆ, ಇನ್ನ ಎಷ್ಟಿದೆ ನಂಬರ್ಸ್? 1 2 3 4 ನಂಬರ್ಸ್ ಇದಾವೆ. ಈಗ ಈ 4 ನಂಬರ್ಸ್ ಡಿಜಿಟ್ಸ್ ನ ಕೌಂಟ್ ಮಾಡಿದಾಗ ನಮಗೆ ಇದರಲ್ಲೂ 5 ಇದೆ, ಇದರಲ್ಲೂ 5 ಇದೆ, ಇದರಲ್ಲೂ 5 ಇದೆ, ಹಾಗೆ ಇದರಲ್ಲೂ 5 ಇದೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ನಾವು ಕಂಪೇರಿಂಗ್ ಆಫ್ ಡಿಜಿಟ್ಸ್, ಈ ಡಿಜಿಟ್ಸ್ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಹಾಗಾದ್ರೆ ಇಲ್ಲಿ ಫಸ್ಟ್ ನಮ್ ಡಿಜಿಟ್ಸ್ 2 ಇದೆ, ಇದರಲ್ಲಿ ಫಸ್ಟ್ 3 ಇದೆ, ಇಲ್ಲಿ ಫಸ್ಟ್ 3 ಇದೆ, ಇಲ್ಲಿ ಫಸ್ಟ್ 1 ಇದೆ. ಹಾಗಾದ್ರೆ ಈ 2 3 3 1 ನಲ್ಲಿ ಯಾವುದು ಸ್ಮಾಲ್? ಯಾವುದು ಸ್ಮಾಲ್? 1 ಒಂದಲ್ವಾ? 1 ಇಸ್ ಸ್ಮಾಲ್. ಓಕೆನಾ? ಹಾಗಾದ್ರೆ ಈ 9801 ಆದ್ಮೇಲೆ ಯಾವ್ದು ಸ್ಮಾಲೆಸ್ಟ್? ದಿಸ್ ಒನ್ 10800. ಅಂದ್ರೆ 10800 is the smallest among these. ಓಕೆನಾ? ಆಯ್ತು, ಸೆಕೆಂಡ್ ನಂಬರ್ ಆಯ್ತು. ಇದನ್ನ ಕ್ಯಾನ್ಸಲ್ ಮಾಡೋಣ. ಓಕೆನಾ? ಈಗ ಉಳಿದಿರೋದು ಎಷ್ಟು? 1 2 3 ನಂಬರ್ಸ್ ಉಳಿದಿದ್ದಾವೆ. ಹಾಗಾದ್ರೆ ಈ 3 ನಂಬರ್ಸ್ ಅಲ್ಲಿ ಯಾವುದು ಸ್ಮಾಲೆಸ್ಟ್? ನೀವು ಹೇಳಿ, ಯಾವ್ದು ಸ್ಮಾಲೆಸ್ಟ್? ಯಾವುದು? ಇಲ್ಲಿ ಡಿಜಿಟ್ಸ್ ನ ಕಂಪೇರ್ ಮಾಡ್ತಾ ಹೋದ್ರೆ ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಯಾವುದು? 2. ಅಂದ್ರೆ ಎಷ್ಟು? 25,751 in the list among 3. ಓಕೆನಾ? ದೆನ್ ಇದು ಹೋಯ್ತು. ಈಗ ಉಳಿದಿರೋದು 1 2 ನಂಬರ್ಸ್ ಆದ್ರೆ. ಓಕೆನಾ? ಈಗ ಇದರಲ್ಲಿ ಯಾವುದು ಸ್ಮಾಲೆಸ್ಟ್, ಯಾವುದು ಗ್ರೇಟೆಸ್ಟ್? ಯಾವ್ದು ಹೇಳೋಣ? ಇಲ್ಲಿ ಈ ಡಿಜಿಟ್ಸ್ ನ ಕೌಂಟ್ 5 ಇದೆ, ಇಲ್ಲೂ 5 ಇದೆ, ಹಾಗೆ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಹಾಗಾದ್ರೆ ಇವೆರಡು ಈಕ್ವಲ್? ನೋ. ನಾವು ಕಂಪೇರ್ ಇನ್ನೊಂದು ಡಿಜಿಟ್ ನ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ಹಾಗಾದ್ರೆ 6 ದೊಡ್ಡ 8 ದೊಡ್ಡ? ಯಾವುದು? 8 is greater than 6. ಹಾಗಾದ್ರೆ ಯಾವ ಸ್ಮಾಲೆಸ್ಟ್? 36,501. 36,501 is smallest. ಓಕೆನಾ? ದೆನ್ ಉಳಿದಿರೋದು ಯಾವುದು? 38,802. ಓಕೆನಾ? ಹಾಗಾದ್ರೆ ನಾವು ಈ ಸ್ಮಾಲೆಸ್ಟ್ ನಂಬರ್ ಇಂದ ದಿ ಗ್ರೇಟೆಸ್ಟ್ ನಂಬರ್ ತನಕ ನಾವು ಅರೇಂಜ್ ಮಾಡಿದೀವಿ. ಓಕೆನಾ? ಈ ಅರೇಂಜ್ಮೆಂಟ್ ನ ನಾವು ಏನಂತೀವಿ? ಅಸೆಂಡಿಂಗ್ ಆರ್ಡರ್. ಓಕೆನಾ? ಈಗ ಅಸೆಂಡಿಂಗ್ ಆರ್ಡರ್ ಏನು ಅಂತ ಕರೆಕ್ಟ್ ಆಗಿ ಪರ್ಫೆಕ್ಟ್ ಗೊತ್ತಾಯ್ತಾ? ಏನ್ ಮಾಡ್ಬೇಕು? ಫಸ್ಟ್ ನಂಬರ್ಸ್ ನ ನೋಡ್ಬೇಕು, ಹಾಗೆ ನಂಬರ್ಸ್ ನಲ್ಲಿರೋ ಡಿಜಿಟ್ಸ್ ಕೌಂಟ್ ನ ಮಾಡ್ತಾ ಹೋಗ್ಬೇಕು. ಡಿಜಿಟ್ ಯಾವುದು ಲೀಸ್ಟ್ ಇರುತ್ತೋ ಅದನ್ನ ನಾವು ಫಸ್ಟ್ ಬರಬೇಕು. ಅಕಸ್ಮಾತ್ ಡಿಜಿಟ್ಸ್ ಗಳು ಈಕ್ವಲ್ ಆಗಿದ್ದಾಗ ಏನ್ ಮಾಡ್ಬೇಕು? ಕಂಪೇರಿಂಗ್ ದ ಈಚ್ ಡಿಜಿಟ್ಸ್, ಅಂದ್ರೆ ಒಂದೊಂದು ಡಿಜಿಟ್ಸ್ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಅದ್ರಲ್ಲಿ ಯಾವ್ದು ಲೀಸ್ಟ್ ಇರುತ್ತೋ ಅದನ್ನು ನಾವು ಫಸ್ಟ್ ಬರ್ಕೋಬೇಕು. ದಟ್ ಈಸ್ ದ ಸ್ಮಾಲೆಸ್ಟ್. ಓಕೆನಾ? ಹಾಗೆ ಡಿಜಿಟ್ಸ್ ನ ಕೌಂಟ್ ಮಾಡ್ಕೊಂಡು ಹಾಗೆ ಕಂಪೇರಿಂಗ್ ಆಫ್ ಡಿಜಿಟ್ಸ್ ನ ಮಾಡಿ ಲಾಸ್ಟ್ ಗೆ ಯಾವ್ದು ಉಳಿಯುತ್ತೋ ಅದೇ ಗ್ರೇಟೆಸ್ಟ್. ಅಂದ್ರೆ ನಾವು ಸ್ಮಾಲೆಸ್ಟ್ ಇಂದ ಗ್ರೇಟೆಸ್ಟ್ ನಂಬರ್ ಅರೇಂಜ್ ಮಾಡ್ತೀವಲ್ಲ ನಂಬರ್ಸ್ ನ, ನಾವು ಆರ್ಡರ್ ನ ನಾವು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಓಕೆನಾ? ಈಗ ಅಸೆಂಡಿಂಗ್ ಆರ್ಡರ್ ಅಂತ ಏನು ಅಂತ ಫುಲ್ ಗೊತ್ತಾಯ್ತು. ಇನ್ನೊಂದು ಯಾವ್ದು? ಅದು ಡಿಸೆಂಡಿಂಗ್ ಆರ್ಡರ್. ಓಕೆನಾ? ಈಗ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ಅಂತ ನೋಡ್ಬೋದಾ? ಓಕೆ, ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ಗೆ ಏನೇನು
ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವೀಗ 10, 7, 25, 50, 100 ಓಕೆನಾ. ಇದರಲ್ಲಿ ಯಾವುದು ಗ್ರೇಟೆಸ್ಟ್ ಇದೆ? ಆಬ್ವಿಯಸ್ಲಿ 100 ಅಂದ್ರೆ 100 ನಾವು ಫಸ್ಟ್ ಬರ್ಕೊಂಡು ಓಕೆನಾ. ದೆನ್ ಅದಾದ್ಮೇಲೆ ಯಾವುದು ಇದು ಕ್ಯಾನ್ಸಲ್ ಮಾಡ್ತೀವಿ. ಅದಾದ್ಮೇಲೆ ಯಾವುದು 50 ಓಕೆನಾ ಅಂದ್ರೆ 50. ಹಾಗೆ ಅದಾದ್ಮೇಲೆ 25, ಅದಾದ್ಮೇಲೆ 10, ದೆನ್ 7. ಏನಾಯ್ತಿಲ್ಲಿ ನಂಬರ್ಸ್ ನ ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ತಾ ಹೋಯ್ತು ಅಂತಂದ್ರೆ ಗ್ರೇಟೆಸ್ಟ್ ಇಂದ ಸ್ಮಾಲೆಸ್ಟ್ ನಾವು ನಂಬರ್ ನ ಬರ್ಕೊಂಡ ಹೋಗುದು ಅಂತಂದ್ರೆ ಈ ಒಂದು ಆರ್ಡರ್ಗೆ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಗೆ ನಾವು ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೇನು ಫ್ರಮ್ ದ ಗ್ರೇಟೆಸ್ಟ್ ಟು ದಿ ಸ್ಮಾಲೆಸ್ಟ್. ಈ ಅರೇಂಜ್ಮೆಂಟ್ ನ ನಾವು ಡಿಸೆಂಡಿಂಗ್ ಆರ್ಡರ್ ಓಕೆನಾ. ಹಾಗಾದ್ರೆ ನಮಗೆ ಡೆಫಿನೇಷನ್ ಗೊತ್ತಾಯ್ತು. ಏನು descending order means arrangement of number from the greatest to the smallest. ಓಕೆನಾ. ಹಾಗಾದ್ರೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ನಂಬರ್ ಫ್ರಮ್ ದಿ ಗ್ರೇಟೆಸ್ಟ್ ಟು ದಿ ಸ್ಮಾಲೆಸ್ಟ್. ಓಕೆನಾ. ಈಗ ಒಂದೆರಡು ಎಕ್ಸಾಂಪಲ್ ನ ತಗೊಂಡ್ಬರ್ತಾನೆ. ಓಕೆನಾ. ಈಗ ಒಂದು ಎಕ್ಸಾಂಪಲ್ ತಗೊಂಡು ಯಾವುದು 5 ನಂಬರ್ಸ್ ಇದಾವೆ. ಅದನ್ನ ನಾವು ಏನ್ ಮಾಡಬೇಕು? ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗ್ಬೇಕು. ಫಸ್ಟ್ ಯಾವ್ಯಾವ ನಂಬರ್ ಅಂತ ನೋಡ್ಬೇಕು. ಫಸ್ಟ್ ಸ್ಟೆಪ್ ಇಸ್ ಯಾವ್ಯಾವ ಅಂದ್ರೆ ಯಾವ್ಯಾವ ನಂಬರ್ಸ್ ಇದಾವೆ, ಯಾವ್ಯಾವ ನಂಬರ್ಸ್ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಗಿವನ್ ನಂಬರ್ಸ್ ಯಾವ್ಯಾವ. ಓಕೆನಾ. ಫಸ್ಟ್ 1971, ಹಾಗೆ 45,321, 88,750, ಹಾಗೆ 92,547, ಹಾಗೆ 10,001. ಗಿವನ್ 5 ನಂಬರ್ಸ್. ಓಕೆನಾ. ಫಸ್ಟ್ ಸ್ಟೆಪ್ ಇಸ್ ಕ್ಲಿಯರ್ ಅಂದ್ರೆ 5 ನಂಬರ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೆಪ್ ಏನು? ಕೌಂಟ್ ಮಾಡಬೇಕು. ಏನನ್ನ? ಡಿಜಿಟ್ಸ್ ನ ಕೌಂಟ್ ಮಾಡಿದೆ ಸೆಕೆಂಡ್ ಸ್ಟೆಪ್. ಓಕೆನಾ. ಕೌಂಟ್ ಮಾಡ್ತಾ ಹೋಗೋಣ. 1, 2, 3, 4 ಅಂದ್ರೆ 4 ಡಿಜಿಟ್ಸ್ ಇದೆ. 1, 2, 3, 4, 5 ಡಿಜಿಟ್ಸ್ ಇದೆ. 1, 2, 3, 4, 5 ಡಿಜಿಟ್ಸ್ ಇದೆ. 1, 2, 3, 4, 5 ಇಲ್ಲೂ ಕೂಡ 5 ಡಿಜಿಟ್ಸ್ ಇದೆ. 1, 2, 3, 4, 5 ಇಲ್ಲಿ 5 ಡಿಜಿಟ್ಸ್ ಇದೆ. ಹಾಗಾದ್ರೆ ಇಲ್ಲಿ ಯಾವುದು ಗ್ರೇಟೆಸ್ಟ್, ಯಾವುದು ಸ್ಮಾಲೆಸ್ಟ್? ನಮಗೆ ಗೊತ್ತು ಯಾವುದು ಡಿಜಿಟ್ಸ್ ನ ಕೌಂಟ್ ಕಮ್ಮಿ ಇರುತ್ತೋ ಅದು ಸ್ಮಾಲೆಸ್ಟ್. ಅಂದ್ರೆ ಇಲ್ಲಿ 4 ಇದೆ, 5 ಇದೆ, 5 ಇದೆ, 5 ಇದೆ, 5 ಇದೆ. ಹಾಗಾದ್ರೆ ಯಾವುದು ಸ್ಮಾಲೆಸ್ಟ್? ದಿಸ್ ಒನ್ ಅಂದ್ರೆ 1971 ಇಸ್ ದ ಸ್ಮಾಲೆಸ್ಟ್. ಅಂದ್ರೆ ನಾವು ಇದನ್ನ ಕೊನೆ ಬರ್ಕೋಬೇಕು. ಯಾಕೆ ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಫ್ರಮ್ ದಿ ಗ್ರೇಟೆಸ್ಟ್ ಟು ದಿ ಸ್ಮಾಲೆಸ್ಟ್ ಅಂದ್ರೆ ಸ್ಮಾಲೆಸ್ಟ್ ಇಸ್ ಲಾಸ್ಟ್. ಓಕೆನಾ. ಓಕೆ. ಇನ್ನು 5 ಇದೆ, 5 ಇದೆ, 5 ಇದೆ, 5 ಇದೆ. ಹಾಗಾದ್ರೆ ಈ 5 ಡಿಜಿಟ್ಸ್ ಇದೆಯಲ್ಲ ಇದರಲ್ಲಿ ಯಾವುದು ಗ್ರೇಟೆಸ್ಟ್? ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಥರ್ಡ್ ಸ್ಟೆಪ್ ಇಸ್ ಕಂಪೇರಿಂಗ್ ದ ಡಿಜಿಟ್ಸ್. ಓಕೆನಾ. ಇಲ್ಲಿ 4 ಇದೆ, ಇಲ್ಲಿ 8 ಇದೆ, ಇಲ್ಲಿ 9 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ ಈ 4, 8, 9, 1 ಅಲ್ಲಿ ಯಾವುದು ಗ್ರೇಟೆಸ್ಟ್? ಯಾವುದು ಗ್ರೇಟೆಸ್ಟ್? 9 is the greater than 4, 8, 1. ಹೌದು ತಾನೆ? ಹಾಗಾದ್ರೆ ಈ ಎಲ್ಲ ಈ ಗಿವನ್ 5 ನಂಬರ್ಸ್ ಅಲ್ಲಿ ಯಾವುದು ಗ್ರೇಟೆಸ್ಟ್? ದಿಸ್ ಒನ್ ಇಸ್ ದ ಗ್ರೇಟೆಸ್ಟ್. ಬರೀಬೋದಾ? 92,547 is the greatest ನಂಬರ್. ಓಕೆನಾ. ಓಕೆ. ಇದನ್ನ ಇನ್ನ ಈ ಗಿವನ್ ಇನ್ನ 4 ಇರುತ್ತಾನೆ. ಈ
ಈ 4 ನಂಬರ್ಸ್ ಅಲ್ಲಿ ಯಾವುದು ಗ್ರೇಟೆಸ್ಟ್, ಯಾವುದು? ಇಲ್ಲಿ 4 ಇದೆ, ಇದು ಲೀಸ್ಟ್ ಅಂದ್ರೆ, ಓಕೆನಾ? ಇಲ್ಲಿ 5 ಇದೆ, 5 ಇದೆ, 5 ಇದೆ. ಈಗ ಕಂಪೇರ್ ಮಾಡೋದು, ಅದು 4, 8, 1 ಇದೆ. ಈ 4, 8, 1 ನಲ್ಲಿ ಯಾವುದು ಗ್ರೇಟೆಸ್ಟ್? ಅದು 8 ಇಸ್ ಗ್ರೇಟೆಸ್ಟ್. ಹಾಗಾದ್ರೆ ಬರೀಬಹುದಾ? 82,715 is the second greatest number. ಓಕೆನಾ? ಇದು ಕೆಲಸ ಮಾಡಿ. ಇನ್ನ ಉಳಿದಿರೋದು 1, 2, 3 ನಂಬರ್ಸ್. ಇದರಲ್ಲಿ 4 ಡಿಜಿಟ್ ಇದೆ, ಇದನ್ನ ಬಿಡೋಣ. ಇನ್ನ 5 ಡಿಜಿಟ್ ಇರೋದು 1, 1. ಓಕೆನಾ? ಹಾಗಾದ್ರೆ ಇಲ್ಲಿ ಕಂಪೇರ್ ಮಾಡಬೇಕು. ಏನ ಡಿಜಿಟ್ಸ್ ನ ಕಂಪೇರ್ ಮಾಡಬೇಕು. 4, 1. 4 ಮತ್ತೆ 1 ನಲ್ಲಿ ಯಾವುದು ಗ್ರೇಟೆಸ್ಟ್? ಯಾವುದು? 4 is the greater than 1. ಹಾಗಾದ್ರೆ ಥರ್ಡ್ ಗ್ರೇಟೆಸ್ಟ್ ನಂಬರ್ ಯಾವುದು? ದಿಸ್ ಒನ್. ಯಾವುದು? 45,321. ಓಕೆನಾ? ಈಗ ಇದನ್ನು ಬರೋಣ. ಇಲ್ಲಿ 4 ಡಿಜಿಟ್ಸ್ ಇದೆ, ಇಲ್ಲಿ 5 ಡಿಜಿಟ್ಸ್ ಇದೆ. ಯಾವುದು ಗ್ರೇಟೆಸ್ಟ್? ದಿಸ್ ಒನ್. 5 ಡಿಜಿಟ್ಸ್ ಅದು ಗ್ರೇಟೆಸ್ಟ್ ಆಗುತ್ತೆ. ಅಂದ್ರೆ 5 ಡಿಜಿಟ್ಸ್ ಯಾವುದು? 10,001. ಓಕೆನಾ? ಇನ್ನ ಇದ್ರಲ್ಲಿ ಯಾವುದು? 1971 is least and smallest. 1971. ಓಕೆನಾ? ಈ ಆರ್ಡರ್ ಹೇಗಿದೆ? ಗ್ರೇಟೆಸ್ಟ್, ಅದಕ್ಕಿಂತ ಸ್ವಲ್ಪ ಕಮ್ಮಿ, ಸ್ಮಾಲೆಸ್ಟ್, 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 ಸ್ಮಾಲೆಸ್ಟ್. ಹಾಗಾದ್ರೆ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಏನು? ವ್ಯಾಲ್ಯೂಸ್ ಆಫ್ ದಿ ನಂಬರ್ಸ್ ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೆ ನಾವು ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ಫ್ರಮ್ ದ ಗ್ರೇಟೆಸ್ಟ್ ಟು ದ ಸ್ಮಾಲೆಸ್ಟ್. ಓಕೆನಾ? ಡಿಸೆಂಡಿಂಗ್ ಆರ್ಡರ್ ಅಂತಂದ್ರೆ ಏನು ಅಂತ ನಿಮಗೆ ಗೊತ್ತಾಯ್ತಲ್ವಾ? ಹೀಗೆ ನಾನು ಈಗ ಒಂದೆರಡು ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಮನೆಯಲ್ಲಿ ಮಾಡ್ತಾ ಹೋದ್ರೆ ನಿಮಗೆ ಡಿಸೆಂಡಿಂಗ್ ಆರ್ಡರ್ ಹೇಗೆ, ಅಸೆಂಡಿಂಗ್ ಆರ್ಡರ್ ಹೇಗೆ ಅರೇಂಜ್ ಮಾಡೋದು ನಿಮಗೆ ತರೋ ಹೋಗ್ತದೆ. ಓಕೆನಾ? ನಾವು ಇನ್ನ ಮುಂದಿನ ನೆಕ್ಸ್ಟ್ ಕೋರ್ಸ್ ಅಲ್ಲಿ ಸಿಗ್ತಾ ಹೋಗೋಣ.